ಹಾಯ್ ಫ್ರೆಂಡ್ಸ್, ಬೋಟ್ ನೆಕ್ ಬ್ಲೌಸ್ ಬ್ಯಾಕ್ ಸೈಡ್ ಮಾತ್ರ ವಿಡಿಯೋ ಮಾಡಿ ಹಾಕಿದ್ದೆ. ಅದೇ ಪೋರ್ಷನ್ನ ಇವಾಗ ಇದನ್ನ ಇಟ್ಬಿಟ್ಟು ಫ್ರಂಟ್ಗೆ ಏನು ಅಷ್ಟು ಮೆಜರ್ ಏನು ತಗೊಳ್ಳೋದು ಬೇಕಾಗಿಲ್ಲ. ಆಲ್ರೆಡಿ ನಾನು ಮಾರ್ಕ್ ಮಾಡಿ ಇಟ್ಟಿರ್ತೀನಿ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಯಾರಿಗಾದರೂ ಯೂಸ್ ಆಗ್ಬೋದು ನೋಡಿದ್ರೆ, ಹೊಸಬ್ರಿಗೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪೀಸ್ನ ಇಟ್ಬಿಟ್ಟು ಫ್ರಂಟ್ನ ಹೇಗೆ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ. ಆರ್ಮೋಲ್ ಸೇಮೇ ಇರುತ್ತೆ. ಆರ್ಮೋಲ್ ತೆಗ್ದಾಯ್ತಲ್ವಾ. ನೆಕ್ಸ್ಟ್ ವೇಸ್ಟ್ನು ಹಾಗೆ ನೆಕ್ಸ್ಟು ಶೋಲ್ಡರ್ ಸೇಮೇ ಇದೆ. ಫ್ರಂಟ್ ಓಪನ್ ಇವಾಗ ತಕ್ಕೊಳ್ಳೋಣ. ಇದ್ರದ್ದು ಕೆಲಸ ಮುಗೀತು ನೋಡಿ. ಇದು ಫ್ರಂಟ್ ಆಲ್ರೆಡಿ ನಾನು ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಇದು ಹೆಂಗೆ ಮೆಜರ್ಮೆಂಟ್ ತಗೊಳ್ಳೋದು ಅಂತ, ಆರ್ಮೋಲು ಸೇಮ್ ಬ್ಯಾಕ್ ಪೋರ್ಷನ್ ಇಟ್ಕೊಂಡು ಆರ್ಮೋಲ್ ತೆಗೆದ್ವಿ, ಅದೇ ಶೋಲ್ಡರ್ ಇಟ್ವಿ. ಮತ್ತು ಇದು ಓಪನ್, ಇದು ಫ್ರಂಟ್ ಓಪನ್ನ ನಾವು ತಗೊಳ್ಳೋಣ. ಇಷ್ಟೊಂದಿದೆ ಅಂತ ಅನ್ಕೋಬೋದು, ಆದರೆ ಲೂಸ್ ಆಗುತ್ತೆ ಅಂತ ಇಲ್ಲ. ಡೀಪ್ ಎಕ್ಸ್ಟ್ರಾ ತೊಗೊಳಂಗಿರಲ್ಲ, ಅದರಲ್ಲೇ ನಾವು ತೊಗೊಂಡ್ರೂ ನೀಟಾಗಿ ಆಗುತ್ತೆ. ಅಂದರೆ ಡೀಪ್ ನೀಟಾಗಿ ಆಗುತ್ತೆ. ಮತ್ತು ಇಲ್ಲಿ ಇಷ್ಟು ಹೋಗುತ್ತೆ, ಪಟ್ಟಿಗೆಲ್ಲ ಇಷ್ಟು ಹೋದರೆ ಮತ್ತು ಇಷ್ಟೇ ಅಲ್ವಾ ಆಗೋದು, ಸರಿ ಫಿಟ್ ಅನಿಸುತ್ತೆ. ನೆಕ್ಸ್ಟ್ ಈಗ ನೋಡಿ, ಸೆಂಟ್ರು ಎಲ್ಲ ಹೆಂಗೆ ಮೆಜರ್ಮೆಂಟ್ ತೊಗೊಳ್ಳೋದು. ಈ ಬ್ಲೌಸಲ್ಲಾದರೂ ತೊಗೋಬೋದು, ಇಲ್ಲ ಟೇಪಲ್ಲಾದರೂ ತೊಗೋಬೋದು. ನಾನು ಜಾಸ್ತಿ ಬ್ಲೌಸಲ್ಲಿ ತೊಗೋತೀನಿ. ನನಗೆ ಬ್ಲೌಸಲ್ಲಿ ತೊಗೊಳ್ಳೋದು ನನಗೆ ಈಸಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಬ್ಲೌಸಲ್ಲೇ ಮೆಜರ್ ತೊಗೋತೀನಿ. ನೋಡಿ, ಎಕ್ಸ್ಟ್ರಾ ಕ್ಲಾತನ್ನು ಇಲ್ಲಿ ಹಿಂಗೆ ಇಟ್ಕೊಂಡು, ಮತ್ತು ಇಲ್ಲಿ ಸೆಂಟ್ರಲ್ಲಿ ಇಟ್ಕೊಂಡು ಶೋಲ್ಡರ್ ಮಧ್ಯ ಪೀಸ್ ನೋಡಿ ಈ ಥರ ಇಟ್ಕೊಂಡು ಇಲ್ಲಿಗೆ ಮಾರ್ಕ್, ಮತ್ತು ಇದು ಎಕ್ಸ್ಟ್ರಾ ಆ ಥರ ಮಾಡಿಕೊಂಡು, ನೆಕ್ಸ್ಟ್ ಇನ್ನೊಂದೇನು ಅಂದರೆ ಈ ಪೋರ್ಷನ್ನು, ಈ ಬೆಲ್ಟ್ ಅಟ್ಯಾಚು ಮತ್ತು ಆರ್ಮೋಲ್ ಸೈಡು ಎಕ್ಸ್ಟ್ರಾದು 1/2 ಇಂಚ್ ಬಿಟ್ಟು ನಾವು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇದು ಇಲ್ಲಿಗೆ ಬರುತ್ತೆ. ಓಕೆ. ನೆಕ್ಸ್ಟ್ ಪಟ್ಟಿ, ಫ್ಲೂಪ್ಸ್ ಪಟ್ಟಿ ನೋಡೋಣ. ನೋಡಿ, ಇದನ್ನು ಇಟ್ಕೋಬೋದು, ಟೇಪಲ್ಲಾದರೂ ತೊಗೋಬೋದು. ಇಲ್ಲಿಗೆ ಎಲ್ಲೇ ಸ್ಟಿಚ್ ಹಾಕಿರ್ತೀವೋ ಅಲ್ಲಿಗೆ ಒಂದೊಂದು ಮಾರ್ಕು, ಮತ್ತು ಎಕ್ಸ್ಟ್ರಾ 1/2 ಇಂಚು, ಯಾಕೆಂದರೆ ಈ 1/2 ಇಂಚು ಬೆಲ್ಟ್ ಅಟ್ಯಾಚ್ ಮಾಡೋಕ್ಕೆ, ಇನ್ನೊಂದು 1/2 ಇಂಚು ಸೆಂಟ್ರಲ್ಲಿ ಫ್ರಿಲ್ ಹಿಡಿಯೋದಕ್ಕೋಸ್ಕರ ಬೇಕಾಗುತ್ತೆ. ಅಲ್ಲೊಂದು ಡಾಟ್ ಬರುತ್ತೆ, ಆ ಡಾಟ್ ಹಿಡಿಯೋದಕ್ಕೋಸ್ಕರ ಬರುತ್ತೆ. ಈಗ ಸೇಮ್ ನಾವು ಇದೇ ಥರ ಮಾರ್ಕ್ ಹಾಕ್ಕೊಂಡ್ರೆ ಈಗ ಕಟ್ ಮಾಡೋಣ. ಇದೇ ಇದರಲ್ಲಿ ಮತ್ತೆ ಬೆಲ್ಟು ತಗೊಳ್ಳೋಣ. ಬೆಲ್ಟ್ ಹೆಂಗೆ ಅಂದರೆ, ಇಲ್ಲಿ 1/2 ಇಂಚ್ ಬಿಡಬೇಕು, ಇಲ್ಲಿ 1/2 ಇಂಚ್ ಬಿಡಬೇಕು. ಬೆಲ್ಟ್ನ ಹೆಂಗೆ ಮೆಜರ್ ತಗೊಳ್ಳೋದು ಅಂದರೆ, ರೆಡಿ ಇಷ್ಟು ಬಂದಿರಬೇಕು, ಆಯಿತಾ. 1/4 ಇಂಚ್ 1/2 ಇಂಚು ವ್ಯತ್ಯಾಸ ಆದರೆ ಏನು ತೊಂದರೆ ಇಲ್ಲ. ಅದರಲ್ಲಿ ಎಕ್ಸ್ಟ್ರಾ ಇದರಲ್ಲಿ ನಾವು ತೆಗಿಬೋದು. ಇಷ್ಟು ಇಟ್ಕೊಂಡು ಮತ್ತೆ ಸೇಮು ಇದರಲ್ಲೇ ಕಟ್ ಮಾಡಿಬಿಡ್ಬೋದು. ಎಕ್ಸ್ಟ್ರಾ ಏನು ಬೇಕಾಗಿರೋಲ್ಲ, ಬೇರೆ ಹಾಕ್ಕೊಳ್ಳೋಣ. ಇದು ಈಸಿ ಇರುತ್ತೆ, ಅದರಲ್ಲೇ ಇರುತ್ತಲ್ಲ, ಇದು ಈಸಿ ಇರುತ್ತೆ. ನಾವು ಎಕ್ಸ್ಟ್ರಾ ಎಲ್ಲ ಹೋಗ್ತಾ ಸೇಮ್ ನಾನು ಎಷ್ಟು ಹಾಕಿದ್ದೀನಲ್ವ ಅಷ್ಟೇ ಬರುತ್ತೆ. ಮತ್ತು ಈ ಡಾಟ್ಸ್ ಮೇಯ್ನ್ ಇಂಪಾರ್ಟೆಂಟ್. ಅಂದರೆ ಈ ಡಾಟ್ಸ್ ಸೈಡು ಸೆಂಟ್ರು ಎಲ್ಲ ಈ ಎರಡಿಂದ ಮಧ್ಯದಲ್ಲಿ, ಈ ಎರಡರ ಮಧ್ಯದಲ್ಲಿ 3.5 ಇಂಚಸ್ಸಲ್ಲಿ ಸೆಂಟ್ರಲ್ಲಿ ಎಷ್ಟು ಬೇಕು ಅಂದರೆ, ಆ್ಯಕ್ಚುಲಿ ಬೋಟ್ ನೆಕ್ ಬ್ಲೌಸ್ಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅಂದ್ಕೊಳ್ಳಿ. ಇಲ್ಲಿ 4.5 ಇಂಚಸ್ ಬೇಕಿಲ್ಲಿ. ನೆಕ್ಸ್ಟ್ ಇದು ನೋಡಿ 3.5, ಇದು 1/2 ಇಂಚು ಕೂಳೆ ಹೋದರೆ ಇದು 3.5. ಅಂದರೆ ಶೋಲ್ಡರ್ ಸೆಂಟ್ರಲ್ಲಿ 3 ಇಂಚಸ್ಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಕ್ರಾಸಲ್ಲಿ, ಸ್ಟ್ರೈಟು ಹಾಕ್ಬೋದು, ಬಟ್ ಸ್ವಲ್ಪ ಕ್ರಾಸಲ್ಲಿ ತಗೊಂಡ್ರೆ ಒಂಚೂರು ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಆರ್ಮೋಲಲ್ಲಿ ಇಲ್ಲಿ ಸೆಂಟ್ರ್ ಇರುತ್ತಲ್ಲ, ಈ ಸೆಂಟ್ರಿಗೆ ಬರಬೇಕು, ಸೆಂಟ್ರಿಂದ 4 ಇಂಚಸ್. ಮತ್ತು ಇನ್ನೊಂದೇನು ಅಂದರೆ,
ಇಲ್ಲಿ ರೆಡಿ ಬಂದಿರುತ್ತಲ್ವ, ಈಗ ನಾವು ಚೆಸ್ಟ್ ಮೆಜರ್ ತಗೊಂಡಾಗ ಇಲ್ಲಿಂದ ನೋಡ್ರಿ, ಇಲ್ಲಿಂದ 10 ಇಂಚಸ್ ಮಾರ್ಕ್ ಮಾಡಿರ್ತೀವಿ, ಇಲ್ಲಿಗೆ ರೆಡಿ ಸ್ಟಿಚ್ ಬಂದಿರುತ್ತೆ. ಇದು 1/2 ಇಂಚು. ಈ ಮೆಜರ್ ತಗೊಂಡಾಗ 2.5 ಇಂಚಸ್, 2.5 ಇಂಚಸ್. ಇಲ್ಲಿಂದ ಈ ಥರ ಶೇಪ್ ತಗೊಂಡ್ರೆ ನೀಟಾಗಿ ಬರುತ್ತೆ ಆಯಿತಾ. ಇಲ್ಲಿ ಎಕ್ಸ್ಟ್ರಾ ಏನು ತಗೊಳ್ಬೇಕಾಗಿಲ್ಲ. ಸ್ಲೀವಲ್ಲಿ ನಾವು ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಫ್ರಂಟಲ್ಲಿ ತಗೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಫ್ರಂಟ್ ಪೋರ್ಷನ್ ರೆಡಿ ಆಯಿತು. ಫ್ರಂಟ್ ವಿತ್ ಬ್ಯಾಕ್, ಫ್ರಂಟ್ ವಿತ್ ಬ್ಯಾಕ್ ಪೋರ್ಷನ್ ರೆಡಿ ಆಗಿದೆ. ಮತ್ತು ಸ್ಲೀವ್ಸ್ ಉದ್ದ ಬೇಕಾದರೆ ಸ್ಲೀವ್ಸ್ ಉದ್ದ ಕಟ್ ಮಾಡ್ಕೋಬೋದು, ಆಫ್ ಬೇಕಂದರೆ ಆಫ್ ಮಾಡ್ಕೋಬೋದು. ಅವ್ರವ್ರಿಗೆ ಇಷ್ಟ ಬಂದಂಗೆ ನಾವು ಕಟ್ ಮಾಡ್ಕೋಬೋದು. ಏನಾದರೂ ಇದರಲ್ಲಿ ನಿಮಗೆ ಡೌಟ್ಸ್ ಇತ್ತು ಅಂದರೆ ಒಂದು ಮೆಸೇಜ್ ಕಳಿಸಿ. ಇಲ್ಲ ನೀವು ಇನ್ನೊಂದೇನು ಅಂತ ಅಂದರೆ ಸಿಂಪಲ್ ಬ್ಲೌಸ್ ಬೇಕಂದರೆ ಅದಕ್ಕೂ ಸಹ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾರಾದರೂ ಯೂಸ್ ಮಾಡ್ಕೊಳ್ಳೋರಿದ್ದರೆ ಮಾಡ್ಕೊಳ್ಳಿ. ಬೇಸಿಕ್ ಕಲಿತಿರೋರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಾದ್ರೂ ಇನ್ನೂ ಸಿಂಪಲ್ ಬ್ಲೌಸು, ಬೋಟ್ ನೆಕ್ಕಲ್ಲಿ ಬೇರೆ ಬೇರೆ ಡಿಸೈನ್ಸು ಯಾವ್ದು ಬೇಕಂದರೂ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಏನಾದರೂ ಬೇಕು ಅಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.